ಒಂದು ಪಾರ್ಟಿ ಮ್ಯಾನೇಜ್ ಗೊತ್ತಿಲ್ವೇನಮ್ಮ ನಿನಗೆ? ಎಲ್ಲರೂ ನೋಡಿ ನಾನು ನಗೋ ತರ ಮಾಡ್ಬಿಟ್ಟೆ ನೀನು. ಅಲ್ಲ ಕಣಪ್ಪ, ನಾವು ಓದಿಲ್ಲ ಬರ್ದಿಲ್ಲ, ಅಲ್ಲಿರೋರೆಲ್ಲ ಇಂಗ್ಲೀಷಲ್ಲೇ ಮಾತಾಡ್ತಿದ್ರು, ನಾನು ಕನ್ನಡ ಬಿಟ್ಟು ಬೇರೆ ಏನು ಬರಲ್ಲ, ನಾನೇನಪ್ಪ ಮಾಡ್ಲಿ? ನಿನ್ನ ಹೋಗಿ ಪಾರ್ಟಿ ಕರ್ಕೊಂಡು ಹೋದ್ನಲ್ಲ, ನನ್ನ ಎಕಡೆ ತಗೊಂಡು ನಾನೇ ಹೊಡ್ಕೊಳ್ಬೇಕು. ಹಾಯ್ ಧನುಷ್. ಹಾಯ್ ಪ್ರಸನ್ನ, ಏನೋ ಮಗ ನಿನ್ನ ನೋಡಿ 2 years ಆಯ್ತಲ್ಲೋ, ಎಲ್ಲೋ ಹೋಗ್ಬಿಟ್ಟಿದೆ? ಇಲ್ಲ ಮಗ, ನಾನು 2 years ಇಂದ ಬೆಂಗಳೂರಲ್ಲಿ ಇರಲಿಲ್ಲ, ಹೈದರಾಬಾದ್ ಸೆಟ್ಲ್ ಆಗಿದೆ. ನಮ್ಮ ತಾಯಿ ರೀಸೆಂಟ್ ಆಗಿ ತಿರ್ಕೊಂಡ್ರು ಮಗ, ಅದಕ್ಕೋಸ್ಕರ ಬೆಂಗಳೂರು ಬಂದು ಸೆಟ್ಲ್ ಆದೆ. ಹೌದಾ ಮಗ, ತುಂಬಾ ಬೇಜಾರಾಯ್ತು ಕಣೋ ಕೇಳಿ. ಅದೆಲ್ಲ ಬಿಡು ಮಗ, ನೀನೇನ್ ಮಾಡ್ತಾ ಇದೀಯ ಮಗ ಅಮ್ಮನ ಜೊತೆ ರೋಡಲ್ಲಿ? ಅದಾ ಮಗ, ನಮ್ಮ ಅಮ್ಮನ್ನ ಪಾರ್ಟಿ ಕರ್ಕೊಂಡು ಹೋಗಿದ್ದೆ ಕಣೋ, ಅಲ್ಲಿ ತುಂಬಾ ಅವಮಾನ ಆಗೋಯ್ತು ನನಗೆ. ನಮ್ಮ ಅಮ್ಮನ್ ಕರ್ಕೊಂಡು ಹೋಗ್ಬಿಟ್ಟು ಅದಕ್ಕೆ ಬೈತಾ ಇದೆ ನಮ್ಮ ಅಮ್ಮನಿಗೆ, ನಿಮಗೆ ಪಾರ್ಟಿ ಸೆನ್ಸ್ ಇಲ್ಲ ಅಂತ. ಏನು ಪಾರ್ಟಿ ಸೆನ್ಸ್ ಇಲ್ಲ ಅಂತ ಬೈತಾ ಇದ್ಯಾ? ನಿನಗೆ ಸ್ವಲ್ಪ ಮ್ಯಾನರ್ಸ್ ಇದೆಯಾ ಮಗ? ರೋಡಲ್ಲಿ ನಿಂತ್ಕೊಂಡು ಎತ್ತ ಅಮ್ಮಂಗೆ ಹಂಗೆ ಬೈತಾ ಇದೆಯಲ್ಲೋ ಮಗ? ಹಿಂಗೆ ಹೇಳ್ತೀನಿ ಅಂತ ಬೇಜಾರಾಗಬೇಡ ಮಗ. ಎಜುಕೇಶನ್ ಇಟ್ಕೊಂಡು ನೀನೇ ಈ ಥರ ರೋಡಲ್ಲಿ ಹಿಂಗೆ ಬಿಹೇವ್ ಮಾಡ್ತಾ ಇದೆಯಾ? ಪಾಪ ಅವ್ರಿಗೆ ಎಜುಕೇಶನ್ ಇಲ್ಲ, ಏನಿಲ್ಲ, ಪಾರ್ಟಿ ನಿಂಗೆ ಯಾವ ಥರ ಬಿಹೇವ್ ಮಾಡ್ತಾರೋ? ಅಪ್ಪ ಅಮ್ಮ ಇರೋ ತನಕ ಚೆನ್ನಾಗಿ ನೋಡ್ಕೊ ಮಗ, ಅವ್ರು ಹೋದ್ಮೇಲೆ ಏನು ಸಿಗಲ್ಲ ನಿಂಗೆ. ಹೂ ಮಗ, ನೀನು ಹೇಳಿದ್ ಕರೆಕ್ಟು. ಅಮ್ಮ ಸಾರಿ ಕಣಮ್ಮ, ನಾನು ನಿನಗೆ ತುಂಬಾ ಹರ್ಟ್ ಮಾಡಿಬಿಟ್ಟೆ. ಪರವಾಗಿಲ್ಲ ಬಿಡಪ್ಪ, ಇವಾಗಾರು ನಾನು ಅರ್ಥ ಮಾಡ್ಕೊಂಡಲ್ಲ, ಅಷ್ಟೇ ಸಾಕು.